ಹಲೋ ಬೆಂಗಳೂರು, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಸೊ ಅದ್ವಿಕ್ ಆಫಿಷಿಯಲ್ ಚಾನಲ್ಗೆ ಸ್ವಾಗತ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ನಾನು ನನ್ನ ಅಜ್ಜಿ ಊರಿನ ಜಾತ್ರೆಗೆ ಹೋಗಿದ್ದೆ. ಈ ಜಾತ್ರೆ ಇಷ್ಟು ಸುಂದರವಾಗಿತ್ತು ಅಂದರೆ ನಿಜವಾಗ್ಲೂ ಎರಡು ಕಣ್ಣುಗಳು ಸಾಲೋದಿಲ್ಲ ಜಾತ್ರೆ ನೋಡೋಕ್ಕೆ. ಯಾಕೆಂದರೆ ಈ ಜಾತ್ರೆಯಲ್ಲಿ ವಿಶೇಷತೆ ಏನಂದರೆ, ಈ ಜಾತ್ರೆಯಲ್ಲಿ ಪಲ್ಲಕ್ಕಿ ಅಂತಾರೆ ಆ ಕಡೆ ಎಲ್ಲ. ಸೊ ಇಲ್ಲಿ ಒಂದು 5 ಪಲ್ಲಕ್ಕಿಗಳು, 5 ದೇವರು 5 ಊರಿಂದ ಬರ್ತಾರೆ. ಒಂದು ಸಿದ್ದೇಶ್ವರ ದೇವರು, ಇನ್ನೊಂದು ರಾವುತರಾಯಪ್ಪ, ಆಮೇಲೆ ಲಕ್ಷ್ಮೀ ದೇವರು, ಆಮೇಲೆ ಬನಶಂಕರಿ, ಇನ್ನೊಬ್ಬರು ಕರಿಯಪ್ಪ ಅಂತ ಇನ್ನೊಂದು ಯಾವುದೋ ದೇವರಿದೆ. ಸೊ 5 ದೇವರುಗಳು ಬರ್ತವೆ. ಆಮೇಲೆ ಗುಡ್ಡ ಹತ್ತೋದು ಅಂತಾರೆ. ಗುಡ್ಡ ಹತ್ತಬೇಕಂದ್ರೆ ಆ ಗುಡ್ಡ ಹತ್ತೋಕ್ಕಿಂತ ಮುಂಚೆನೇ ನಮ್ಮ ಮನೆಗೆ ಬಂದು ಹೋಗ್ತಾರೆ, ನಮ್ಮ ಅಜ್ಜಿ ಮನೆಗೆ ಈ ದೇವರು ಬಂದು ಹೋಗ್ತಾರೆ. ಸೊ ಇದು ಸುಮಾರು ಹಳೆ ಕಾಲದಿಂದಲೂ ನಮ್ಮ ತಾತ ಮುತ್ತಾತ ಇರೋ ಜಾಗದಿಂದಲೂ ಕೂಡ ಈ ದೇವರು ನಮ್ಮ ಮನೆಗೆ ಬಂದೇ ಹೋಗ್ತಾರೆ. ನಮ್ಮ ಮನೆಗೆ ಬಂದಿಲ್ಲ ಅಂದರೆ ಮುಂದೆ ಹೋಗೋದಿಲ್ಲ. ನಮ್ಮ ತಾತ ಅವರು ಈ ದೇವ್ರನ್ನ ತುಂಬ ನಂಬ್ತಿದ್ದಾರಂತೆ, ಸಿದ್ದೇಶ್ವರ ಅಂತ ಇವರು. ಈ ದೇವರನ್ನ ಇಷ್ಟು ನಂಬ್ತಿದ್ರಂತೆ ನಮ್ಮ ತಾತ. ಇಲ್ಲಿ ಹೋಗ್ದೇ ಆ ದೇವರು ಗುಡ್ಡ ಹತ್ತಿರಲಿಲ್ಲ ಅಂತ ಹೇಳ್ತಾರೆ ಜನರು. ಸೊ ನಮ್ಮ ತಾತನ ಹೆಸರು ಇನ್ನೂ ಕೂಡ ಊರಲ್ಲಿದೆ. ನಮ್ಮ ತಾತ ಆ ಊರಲ್ಲಿ ನ್ಯಾಯ ಮಾಡ್ತಾಯಿದ್ರು. ಆಮೇಲೆ ಒಂಥರ ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹಳೆದೆಲ್ಲ ಕೇಳೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಏನೋ ಒಂದು ರೀತಿ ಖುಷಿ. ಇದೆಲ್ಲ ಇತ್ತ ಮುಂಚೆ ಅಂತ ನಾನು ನೋಡಿರಲಿಲ್ಲ. ನಾನು ತುಂಬ ಚಿಕ್ಕವಳಿದ್ದಾಗೆ ನಮ್ಮ ತಾತ ತೀರ್ಕೊಂಡ್ರು ಅಂತ ಹೇಳ್ತಾರೆ. ಸುಮಾರು ನಾನು 5 ವರ್ಷ 6 ವರ್ಷ ಇದ್ದಾಗ ತೀರ್ಕೊಂಡಿದ್ದಾರೆ. ಬಟ್ ನಮ್ಮ ತಾತನ ನೋಡಿದ್ದು ನನಗೆ ಯಾವುದೂ ಕೂಡ ನೆನಪಿಲ್ಲ. ಈ ಊರಲ್ಲಿ ಹೋದ ತಕ್ಷಣ ನನ್ನ ತಾತನ ನೋಡಬೇಕಾಗಿತ್ತು ಅಂತ ಒಂದು ಆಸೆ ನನಗೆ. ನನ್ನ ತಾತ ನೋಡಬೇಕಾಗಿತ್ತು, ನನ್ನ ಅಜ್ಜಿನ ನೋಡಬೇಕಾಗಿತ್ತು, ನಮ್ಮ ಅತ್ತೆನ ನೋಡಬೇಕಾಗಿತ್ತು ಅಂತ ಒಂದು ಆಸೆ ನನಗೆ. ಬಟ್ ಅವ್ರಿಗೆ ಫೋಟೋದಲ್ಲಿ ಮಾತ್ರ ನೋಡಿದ್ದೀನಿ. ಈ ಊರಿಗೆ ಹೋದಾಗ ಒಮ್ಮೆ ನಮ್ಮ ತಾತನ ಹೆಸರಿಂದನೇ ನಮ್ಗೆ ಗುರ್ತಿಸ್ತಾರೆ. ನಮ್ಮ ತಾತನ ಮಗ ಮೊಮ್ಮಗಳು ಅದರಿಂದನೇ ನಮ್ಗೆ ಗುರ್ತಿಸೋದು. ಸೊ ಇದು ಒಂದು ರೀತಿ ತುಂಬ ಚೆನ್ನಾಗಿದೆ. ನೀವು ಕೂಡ ಎಲ್ಲಾದರೂ ಜಾತ್ರೆ ಇದ್ದರೆ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಜಾತ್ರೆಗೆ ಹೋಗಿ ಈ ದೇವ್ರ ದರ್ಶನ ಪಡಿ. ನೋಡಿ, ಈ ರೀತಿ ಹಿಂದೆ ದೇವರು ಬರುತ್ತೆ. ಇದು ಅಪಶಕುನ ಅಂತ ಹೇಳ್ತಾರೆ ನಮ್ಮ ಕಡೆ. ಏನಾದರೂ ಕೆಟ್ಟದ್ದು ಆಗೋದಿದ್ದರೆ ಈ ರೀತಿ ಹಿಂಬರಿಕೆ ಬರ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಕಡೆಯೂ ಯಾವ ರೀತಿ ಇರುತ್ತೆ ಅಂತ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.